ಬ್ಯಾಕ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಹತ್ರನೂ ನಾನು ಒಂದು ವಿಷಯನ ಶೇರ್ ಮಾಡ್ಕೊಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಅದಕ್ಕೆ ಇವತ್ತು ಒಳ್ಳೆ ಟೈಮ್ ಅಂತ ಅಂದ್ಕೊಂಡು ಎಲ್ಲರ ಹತ್ರ ಒಂದು ವಿಷಯ ಶೇರ್ ಮಾಡ್ತಾ ಇದ್ದೀನಿ. ಪ್ರೆಗ್ನೆಂಟ್. ಎಸ್, ನನಗೆ ಇವಾಗ 5 months ಕಂಪ್ಲೀಟ್ ಆಗಿದೆ. ಎಸ್, ಇಷ್ಟು ದಿನದಿಂದಲೂ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗ್ತಾನೇ ಇರಲಿಲ್ಲ. ಬಿಕಾಸ್ ಆಫ್ ವರ್ಕಿಂಗು ಟೈಮ್ ಸಿಗ್ತಾ ಇರಲಿಲ್ಲ ನನಗೆ. ಯಾಕೆಂದರೆ ಹೀಗೆ ಮನೆಗೂ, ಅಮ್ಮ ಮನೆಗೂ, ಹಸ್ಬೆಂಡ್ ಮನೆಗೂ, ಆಫೀಸ್ಗೂ ಬರೀ ಓಡಾಡೋದೇ ಆಗ್ತಾಯಿತ್ತು. ತುಂಬ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಹಾಸ್ಪಿಟಲು, ಸ್ಕ್ಯಾನಿಂಗು ಇದೆಲ್ಲದ್ರ ಮಧ್ಯೆ ನನಗೆ ಒಂದು ವ್ಲಾಗ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಟುಡೇ ಇಸ್ ದ ರೈಟ್ ಟೈಮ್ ಬಂದಿದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ನನಗೆ ಶೇರ್ ಮಾಡಿಕೊಂಡು ತುಂಬ ಖುಷಿ ಆಯಿತು. ಸೊ ಆ್ಯಸ್ ಯು ಆಲ್ ನೋ, ನನಗೆ ಆಲ್ರೆಡಿ ಒಬ್ಬ ಮಗ ಇದ್ದಾನೆ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಬೇಬಿ. ನಾವು ಕೂಡ ಅಷ್ಟೇ, ಮಗನಿಗೆ 5 years ಆಗ್ತಾ ಬಂದಿದೆ. ಸೊ ಎಲ್ಲರೂ ಕ್ವೆಶನ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೆಕೆಂಡ್ ಬೇಬಿ ಯಾವಾಗ ಮಾಡ್ಕೋತೀರಾ ಅಂತ ತುಂಬ ಫ್ಯಾಮಿಲಿಯಿಂದ ಇರ್ಬೋದು, ಫ್ರೆಂಡ್ಸ್ ಸರ್ಕಲಿಂದ ಇರ್ಬೋದು, ಎಲ್ಲರೂ ಎಲ್ಲ ಕಡೆ ಹೋದ್ರೂ ಅದೇ ಕ್ವೆಶನ್ಸ್ ಬರ್ತಾಯಿತ್ತು. ತುಂಬ ಜನ ಕಸಿನ್ಸ್ ಕೂಡ ಅಷ್ಟೇ ಆಲ್ರೆಡಿ ಫಸ್ಟ್ ಬೇಬಿ ಆಗಿ ನಮಗಿಂತ ಚಿಕ್ಕವರೇ ಇರ್ಬೋದು, ಆಲ್ರೆಡಿ ಅವರು ಕೂಡ ಸೆಕೆಂಡ್ ಬೇಬಿ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಎಲ್ಲ ಕಡೆಯಿಂದ ಏನಪ್ಪ ಅಂತಂದರೆ, ನೋಡು ಅವ್ರಿಗೆ ಮಗು ಆಯಿತು, ಇವ್ರಿಗೆ ಮಗು ಆಯಿತು, ನಿಮ್ದು ಯಾವಾಗ ಅಂತ ತುಂಬ ಕ್ವೆಶನ್ಸ್ ಬರ್ತಾನೆ ಇತ್ತು. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಡಿಸೈಡ್ ಮಾಡಿ ಓಕೆ ಫೈನ್, ದಿಸ್ ಇಸ್ ದ ರೈಟ್ ಟೈಮ್ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಪ್ಲ್ಯಾನ್ ಮಾಡಿದ್ದು ಫಸ್ಟ್ ಬೇಬಿನ ನಾನು ಹೇಗೆ ಮೇ ಮಂತಲ್ಲೇ ನನಗೆ ಮೇ ಮಂತಲ್ಲೇ ಡೆಲಿವರಿ ಆಗಬೇಕು ಅಂತ ಹೇಳಿ ನಾನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೆ. ಲೈಕ್ ವೈಸ್ ಈ ಸತಿ ಕೂಡ ಅಷ್ಟೇ ನಾನು ಸೆಕೆಂಡ್ ಬೇಬಿನೂ ಮೇನಲ್ಲೇ ಆಗಬೇಕು ಅಂತ ನನಗೊಂದು ಆಸೆ ಇತ್ತು. ಬಟ್ ವಾಟ್ ಹ್ಯಾಪೆಂಡ್ ಈಸ್, ನಾವು ಪ್ಲ್ಯಾನ್ ಮಾಡಿದ್ದು ತಿಂಗಳಿಗೆ ನಾನು ಕನ್ಸೀವ್ ಆಗಲಿಲ್ಲ. ಬಿಕಾಸ್ ಆಲ್ಮೋಸ್ಟ್ 5 years ಗ್ಯಾಪ್ ಇದ್ದಿದ್ದ ಕಾರಣ. ಸೊ ಆ ಮಂತ್ ಕೂಡ ನಾನು ಕನ್ಸೀವ್ ಆಗಲಿಲ್ಲ. ಸೊ ಸ್ವಲ್ಪ ಬೇಜಾರಾಯಿತು. ನನಗೆ ಓಕೆ ಅಂತ ಅನಿಸಿತ್ತು, ನನ್ನ ಹಸ್ಬೆಂಡಿಗೆ ಸ್ವಲ್ಪ ಬೇಜಾರಾಯಿತು. ಯಾಕೆಂದರೆ ನನಗಿಂತ ಜಾಸ್ತಿ ನನ್ನ ಹಸ್ಬೆಂಡ್ಗೇ ಸೆಕೆಂಡ್ ಬೇಬಿ ಬೇಕು, ಅದು ಎಸ್ಪೆಷಲಿ ಈ ಸತಿ ನಮಗೆ ಗರ್ಲ್ ಬೇಬಿನೇ ಬೇಕು ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ನನಗಿಂತ ಜಾಸ್ತಿ ನನ್ನ ಹಸ್ಬೆಂಡ್ಗೆ ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಅವನಿಗೆ ಗರ್ಲ್ ಬೇಬಿನೇ ಬೇಕು ಅಂತ ಹೇಳಿ ಅವನು ಗರ್ಲ್ ಬೇಬಿನೇ ಬೇಕು ಅಂತ. ಬಟ್ ನನಗೆ ಯಾವುದೋ ಆ ಥರ ಗರ್ಲ್ ಆರ್ ಬಾಯ್ ಅಂತ ಯಾವುದೇ ಡಿಸ್ಕ್ರಿಮಿನೇಷನ್ಸ್ ಇಲ್ಲ. ಸೊ ಅವನ ಆಸೆ ಪ್ರಕಾರನೇ ಹೆಣ್ಮಗುನೇ ಆಗಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫ್ಯಾಮಿಲಿ ಕೂಡ ಅಷ್ಟೇ, ಹೇಗಿದ್ರು ಮಗ ಇದ್ದಾನೆ, ಮಗಳೇ ಬರಲಿ ಅನ್ನೋದು ಎಲ್ಲರಿಗೂ ಒಂದು ಆಸೆ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಏನಾದ್ರೂ ವಿ ಹ್ಯಾವ್ ಟು ಅಕ್ಸೆಪ್ಟ್ ಅಲ್ವಾ. ಸೊ ಫಸ್ಟ್ ಮಂತ್ ಪ್ಲ್ಯಾನ್ ಮಾಡಿದಾಗ ಆಗಲಿಲ್ಲ. ಆ್ಯಂಡ್ ಅಗೈನ್ ಸೆಕೆಂಡ್ ಮಂತ್ ಕೂಡ ಪ್ಲ್ಯಾನ್ ಮಾಡಿದಾಗಲೂ ಆಗಲಿಲ್ಲ. ಆವಾಗ ಸ್ವಲ್ಪ ನನಗೆ ಯಾಕೋ ಲೋವರ್ ಫೀಲ್ ಆಯಿತು. ಏನಪ್ಪ ಇದು 5 years ಗ್ಯಾಪ್ ಆಗಿದ್ದಕ್ಕೆ ಏನಾದರೂ ಆಗ್ತಾ ಇಲ್ವಾ, ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ಯಾಕೆಂದರೆ ತುಂಬ ಜನಕ್ಕೆ ತುಂಬ ರೀತಿ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ನಮ್ಮದು ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಕೂಡ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಆಗಿರಲಿಲ್ಲ ನನಗೆ. ಆವಾಗ ನಾವು ಮದುವೆ ಆಗಿ 1.5 yearsಗೆ ಕನ್ಸೀವ್ ಆಗಿತ್ತು. ಅಷ್ಟರಲ್ಲಿ ಆವಾಗಲೂ ನಮಗೇನು ಕಾಂಪ್ಲಿಕೇಶನ್ಸ್ ಆಗಿರಲಿಲ್ಲ. ಅವಾಗ ಪ್ಲ್ಯಾನ್ ಮಾಡಿದ ತಕ್ಷಣವೇ ನಾನು ಕನ್ಸೀವ್ ಆದೆ. ಸೊ ಈ ಸತಿ ಪ್ಲ್ಯಾನ್ ಮಾಡಿದಾಗ 2 months ನನಗೆ ಈ ಥರ ಮಿಸ್ ಆಯಿತು. ಸೊ ಓಕೆ ಫೈನ್, ಈ ತಿಂಗಳಿಲ್ಲ, ನೆಕ್ಸ್ಟ್ ತಿಂಗಳು ಆಗಿಲ್ಲ, ಇಟ್ಸ್ ಓಕೆ ಫೈನ್, ನೆಕ್ಸ್ಟ್ ಮಂತ್ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ದಕ್ಕೆ ಫೈನಲಿ ಸಕ್ಸಸ್ ಆಯಿತು. ಬಟ್ ಏನಪ್ಪ ಅಂತಂದರೆ ಮೇ ಮಂತ್ ಆಗಬೇಕಾಗಿತ್ತು, ಇವಾಗ 1 month ಪೋಸ್ಟ್ಪೋನ್ ಆಯಿತು. ಸೊ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಯಾವುದು ನಮ್ಮ ಕೈಯಲ್ಲಿ ಇರೋದಿಲ್ಲ ಅಲ್ವಾ. ಸೊ ಹೋಪ್ಫುಲಿ ಆಯ್ತಲ್ಲ ಅಂತ ಖುಷಿ ಆಯಿತು. ಬಟ್ ಅದನ್ನು ನಾನು ಪೃಥ್ವಿಗೆ ಹೇಳಿದೆ. ಸೊ ಅವನಿಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಸೆಕೆಂಡ್ ಬೇಬಿ ಬೇಕು ಅಂತ ಅವನೇ ತುಂಬ ಹಠ ಮಾಡಿದ್ದ ನನ್ನ ಹತ್ರ. ತುಂಬ ಹಠ ಮಾಡಿ 6 ತಿಂಗಳು ನಾವಿಬ್ಬರು ಡಿಸ್ಕಸ್ ಮಾಡಿ ಆದಮೇಲೆ ನಾವು ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಅವನಿಗೆ ಹೇಳಿದ ತಕ್ಷಣ ಅವನಿಗೂ ಫುಲ್ ಖುಷಿ ಆಯಿತು. ಸೊ ಇವಾಗ ಮನೆಯವ್ರಿಗೆ ಹೇಳಬೇಕಲ್ವಾ, ಯಾವ ಥರ ಹೇಳೋದು ಅಂತ ಯೋಚನೆ ಮಾಡ್ತಾನೇ ಇದ್ವಿ. ನಾನು ಡೈಲಿ ಅಂದ್ಕೊಳ್ಳೋದು, ಇವತ್ತು ಹೇಳೋದಾ ಪೃಥ್ವಿ, ಹೇಳ್ಬಿಡೋಣ. ಯಾಕೆಂದರೆ ನಾನು ಆಡ್ತಾರೋ ನನ್ನ ಬಿಹೇವಿಯರಲ್ಲಿ, ನನ್ನ ಬಾಡಿ ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಮನೆಯವ್ರಿಗೆ. ಸುಮ್ಮನೆ ಅವ್ರಿಗೆ ಗೊತ್ತಾಗಿ ಆಮೇಲೆ ನಾವು ಹೇಳೋದಕ್ಕಿಂತ ನಾವೇ ಹೇಳ್ಬೇಡ ಅಂತ ಹೇಳ್ತಾನೆ ಇರ್ತದೆ ಅವನಿಗೆ. ಅವನು ಬೇಡ ಇರು ಅಂತ ಹೇಳ್ತದೆ. ಯಾಕೆಂದರೆ ನಮಗೆ ಡಿಸೆಂಬರ್ ಮಂತಲ್ಲಿ ನಮ್ಮದು ಆ್ಯನಿವರ್ಸರಿ ಇತ್ತು. ಸೊ ದ್ಯಾಟ್ ವಿಲ್ ಬಿ ದ ರೈಟ್ ಟೈಮ್ ಟು ಸರ್ಪ್ರೈಸ್ ದೆಮ್ ಅಂತ ಹೇಳಿಬಿಟ್ಟು ಹಾಗೆ ಹೋಲ್ಡಲ್ಲಿ ಇಟ್ಕೊಂಡಿದ್ವಿ.
ಸೊ ಫಸ್ಟ್ ಮಂತ್ ಆಯಿತು, ಗೈನ ಹತ್ರ ಹೋದ್ವಿ, ಬ್ಲಡ್ ಟೆಸ್ಟು ಅದೆಲ್ಲ ಮಾಡಿಸಿದ್ವಿ. ಬಟ್ ಮನೇಲಿ ಅಂತ ಇದ್ರು, ಯಾಕೆ ಹೋಗ್ತಾ ಇದ್ದೀರಾ ಹಾಸ್ಪಿಟ್ಲಿಗೆ? ಯಾಕೆಂದರೆ ಯೂಶ್ವಲಿ ಎಲ್ಲರಿಗೂ ಗೊತ್ತಾಗೇ ಆಗುತ್ತಲ್ವಾ. ಇವಾಗ ನನಗೆ ಬ್ಲಡ್ ಟೆಸ್ಟು ಬಿಫೋರ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತಿದ್ರು. ಸೊ ನಾನು ಮನೆ ಹತ್ರನೇ ಇರೋ ಒಂದು ಹಾಸ್ಪಿಟ್ಲಿಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದೆ. ಸೊ ಆವಾಗ ಸ್ವಲ್ಪ ಮನೆಯವ್ರಿಗೆ ಡೌಟ್ ಆಯಿತು, ಏನಕ್ಕೆ ಹೋಗಿದ್ರೆ ಹಾಸ್ಪಿಟ್ಲಿಗೆ, ಏನಾಯ್ತಮ್ಮ ಅಂತ. ಸೊ ಅವಾಗ ನಾವು ಹೇಳಿದ್ವಿ, ನಾನೇನು ಮಾಡಿದ್ದೆ ಅಂದರೆ ಒಂದು 2 ಮಂತ್ಸ್ ಬ್ಯಾಕು ಧರ್ಮಸ್ಥಳಕ್ಕೆ ಹೋಗಿದ್ದೆ ಟ್ರೀಟ್ಮೆಂಟ್ಗೆ ಅಂತ ಹೇಳಿ. ಅವ್ರಿಗೆ ನಾನು ಅವಾಗ ಏನಂತ ಹೇಳ್ಬಿಟ್ವಿ, ಧರ್ಮಸ್ಥಳಕ್ಕೆ ಹೋಗಿದ್ನಲ್ಲ, ಅದೇ ನನಗೆ ಸ್ವಲ್ಪ ಬ್ಲಡ್ ಕಡಿಮೆ ಇದೆಯಲ್ಲ, ಸೊ ಇವಾಗ ಹೇಗಿದೆ ನನ್ನ ಬಾಡಿ ಅಂತ ಹೇಳಿ ಒಂದ್ಸತಿ ಸುಮ್ಮನೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೋಗಿದ್ದು. ಡಾಕ್ಟ್ರ್ ಹೇಳಿದ್ರು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ರಿಪೋರ್ಟ್ ತೋರಿಸಿ ಅಂತ ಹೇಳಿದರು. ಅದಕ್ಕೆ ಬ್ಲಡ್ ಟೆಸ್ಟ್ಗೆ ಅಂತ ಹೇಳಿ ಹೋಗಿದ್ವಿ ಅಂತ ಅವಾಗ ಕೂಡ ಏನೋ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿದೆ. ಸೊ ಆಫ್ಟರ್ ದ್ಯಾಟ್ 3 ಮಂತ್ಸ್ ಆಗ್ತಾ ಇದ್ದಂಗೆ ಸ್ವಲ್ಪ ಬಾಡಿನಲ್ಲಿ ವೇರಿಯೇಷನ್ಸ್ ಆಗುತ್ತೆ ಅಲ್ವಾ. ಸೊ ನನಗೂ ಹಾಗೆ ಆಗಕ್ಕೆ ಸ್ಟಾರ್ಟ್ ಆಯಿತು. ವಾಮಿಟಿಂಗ್ ಆ ಥರ ಫೀಲ್ ಆಗ್ತಾಯಿತ್ತು, ಬಟ್ ವಾಮಿಟ್ ಯಾವತ್ತೂ ಆಗಿರಲಿಲ್ಲ. ಆಮೇಲೆ ನನ್ನ ಆ್ಯನಿವರ್ಸರಿ ಬಂತು. ಸೊ ವಿ ಸರ್ಪ್ರೈಸ್ಲಿ ಅನೌನ್ಸ್ಡ್ ಎಲ್ಲ, ಅಂದರೆ ಅವತ್ತು ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸು, ಅತ್ತೆ, ಅಜ್ಜಿ, ಕಸಿನ್ಸ್ ಎಲ್ಲರೂ ಮನೆಗೆ ಬಂದಿದ್ರಲ್ಲ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ಗೆ ಅಂತ, ಸಿಸ್ಟರ್ಸ್ ಎಲ್ಲರೂ. ಸೊ ಅವ್ರ ಮುಂದೆ ಈ ಥರ ಒಂದು ರಿವೀಲ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ಪೃಥ್ವಿ. ಸೊ ಅದು ಪ್ಲ್ಯಾನ್ ಹೇಗಿತ್ತು, ಅದನ್ನು ಹೇಗೆ ಹೇಳಿದ್ವಿ, ಎಲ್ಲ ರಿಯಾಕ್ಷನ್ಸ್ ಎಲ್ಲ ಹೇಗಿತ್ತು ಅಂತ ಹೇಳಿ ನಿಮಗೆ ನಾನು ಹಾಕ್ತೀನಿ ನೋಡಿ ಕ್ಲಿಪ್ಪಿಂಗ್ಸು. ಸೊ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಅದು ಸರ್ಪ್ರೈಸ್ ಆಗಿನೇ ಇತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾರಿಗೂ ಗೊತ್ತಾಗಿಲ್ಲ, ಎಕ್ಸೆಪ್ಟ್ ನನ್ನ ಸಿಸ್ಟರ್ ಒಬ್ಬಳು ಮಾತ್ರ ಗೊತ್ತಿತ್ತು. ಯಾಕೆಂದರೆ ನಾನು ಇವಾಗ ಯಾರಿಗೂ ಹೇಳಂಗೆ ಇರೋಕ್ಕಾಗಲ್ಲ. ಸೊ ನಾನು ಸ್ಕ್ಯಾನಿಂಗಿಗೆ ಬರಬೇಕು ಅಥವಾ ಡಾಕ್ಟರ್ ಹತ್ರ ಬರಬೇಕು ಅಂತಂದರೆ ಅಮ್ಮ ಮನೆ ಹತ್ರನೇ ಬರಬೇಕು. ಸೊ ನನ್ನ ಫಸ್ಟ್ ಸಿಸ್ಟರ್ ಜಯಶ್ರೀಗೆ ಹೇಳಿದೆ. ಫಸ್ಟ್ ಮಂತ್ ಕನ್ಸೀವ್ ಆಗಿದ ತಕ್ಷಣವೇ ನಾನು ಚೆಕ್ ಮಾಡ್ಕೊಂಡಿದ್ದ ತಕ್ಷಣವೇ ನಾನು ಅವಳಿಗೆ ಹೇಳಿದ್ದೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಫಸ್ಟ್ ಡೆಲಿವರಿನಲ್ಲಿ, ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಆದಾಗ ಕೂಡ ಇಲ್ಲೇ ಸೀತಾ ಸರ್ಕಲಲ್ಲಿ ಡಾಕ್ಟರ್ ಅರುಂಧತಿ ಹೆರ್ಲೆ ಅಂತ ಇದ್ದಾರೆ. ಸೊ ಅವ್ರ ಹತ್ರನೇ ಚೆಕಪ್ ಮಾಡಿಸಿದ್ದು ಆ್ಯಂಡ್ ಡೆಲಿವರಿ ಆಗಿದ್ದು ವಿನಾಯಕ ಹಾಸ್ಪಿಟಲಲ್ಲಿ. ಸೊ ಇವಾಗ ಕೂಡ ನಾನು ಅವ್ರ ಹತ್ರನೇ ತೋರಿಸ್ತಾ ಇದ್ದು, ಯಾಕೆಂದರೆ ನನ್ನ ಆಲ್ರೆಡಿ ಪ್ರೀವಿಯಸ್ ಹಿಸ್ಟ್ರಿ ಅವ್ರ ಹತ್ರ ಇರೋ ಕಾರಣ. ಸೊ ಇವಾಗ ನನಗೂ ಈಸಿ ಆಗುತ್ತೆ, ಅವ್ರಿಗೂ ಈಸಿ ಆಗುತ್ತೆ. ಸೊ ಶಿ ನೋಸ್ ಮೀ ಬೆಟರ್ ಅಲ್ವಾ, ಅದಕ್ಕೇ ನಾನು ಬೇರೆ ಯಾವ ಡಾಕ್ಟರ್ನೂ ಪ್ರಿಫರ್ ಮಾಡಲಿಲ್ಲ. ಐ ಡೈರೆಕ್ಟ್ಲಿ ವೆಂಟ್ ಟು ಅರುಂಧತಿ ಡಾಕ್ಟರ್. ತುಂಬ ಒಳ್ಳೆ ಡಾಕ್ಟರ್ ಅವರು ನನಗೆ. ಸೊ ಈ ಸತಿ ಕೂಡ ಡೆಲಿವರಿ ಯಾವ ಹಾಸ್ಪಿಟಲ್ ಅಂತ ಡಿಸೈಡ್ ಮಾಡಿಲ್ಲ, ಬಟ್ ಡಾಕ್ಟರ್ ಅಂತೂ ಅರುಂಧತಿ ಅಂತಲೇ ಫಿಕ್ಸ್ ಆಗಿ ಅವ್ರ ಹತ್ರನೇ ತೋರಿಸ್ತಾ ಇದ್ದೀವಿ. ಸೊ ಆ್ಯಸ್ ಆಫ್ ನಾವು ನನ್ನ ಒಂದು 5th ಮಂತ್ ಕಂಪ್ಲೀಟ್ ಜರ್ನಿನಲ್ಲಿ ಯಾವುದೇ ರೀತಿಯಾದಂಥ ಬೈ ಗಾಡ್ ಗ್ರೇಸ್ ಯಾವುದು ಇಶ್ಯೂಸ್ ಬಂದಿಲ್ಲ. ಸ್ಕ್ಯಾನಿಂಗಲ್ಲಾಗಿರ್ಬೋದು, ನನ್ನ ಬಾಡಿಲಾಗಿರ್ಬೋದು, ಯಾವುದೇ ರೀತಿಯಾದಂಥ ಇಶ್ಯೂಸ್ ಇಲ್ಲ. ಆ್ಯಸ್ ಆಫ್ ನೌ ಟಿಲ್ ಟುಡೇ ಐ ಆಮ್ ಟೋಟಲಿ ಫೈನ್ ಅಂತ ಹೇಳಿದ್ದಾರೆ ಡಾಕ್ಟ್ರು. ಆ್ಯಂಡ್ ಮೇಜರ್ ಥಿಂಗ್, ನನ್ನ ಬಾಡಿನಲ್ಲಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಕೂಡ ನನಗೆ ಯಾವುದೇ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ಆಗಲಿ ಇಶ್ಯೂಸು ಬಂದಿರಲಿಲ್ಲ. ಆ್ಯಂಡ್ ನೌ ಇಟ್ ಈಸ್ ಸೇಮ್. ಬಟ್ ಏನಪ್ಪ ಅಂತಂದರೆ ಈ ಸತಿ ನನಗೆ ತುಂಬ ಲೋವರ್ ಬ್ಯಾಕ್ ಪೇಯ್ನ್ ಬಂದಿದೆ. ಐ ಡೋಂಟ್ ನೋ ವೈ ಅಂತ ಡಾಕ್ಟರ್ ನಾನು ಪ್ರತಿ ಸತಿ ಹೋದಾಗ ಕೇಳ್ತಾ ಇರ್ತೀನಿ. ಅವ್ರು ನನಗೆ ಗೈಡ್ ಮಾಡಿದ್ದು, ನಾನು ವರ್ಕ್ ಮಾಡ್ತಿದ್ದೀನಲ್ಲ, ಸೊ ಡೋಂಟ್ ಸಿಟ್ ಫಾರ್ ಎ ಲಾಂಗ್ ಅವರ್ಸು ಕೂತ್ಕೊಂಡೇ ಇರಬೇಡಿ. ಸ್ವಲ್ಪ ಕಾಲು ಆಡಿಸ್ತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು, ವಾಕ್ ಮಾಡ್ತಾ ಇರಬೇಕು. ಕಂಟಿನ್ಯೂಸ್ ಆಗಿ 1 hour ಒಂದೇ ಫೇಸಲ್ಲಿ ಕೂತ್ಕೋಬಾರ್ದು. ಡೋಂಟ್ ಟೇಕ್ ಮಚ್ ಪ್ರೆಷರ್ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಆಫೀಸ್ ಅಂದಮೇಲೆ ಗೊತ್ತಿರುತ್ತಲ್ವ ನಿಮಗೆ, ಪ್ರೆಷರ್ ನಾವು ತೊಗೊಳ್ಳೇಬೇಕಾಗಿರುತ್ತೆ. ಆ್ಯಂಡ್ ಲಾಂಗ್ ಅವರ್ಸ್ ನಾವು ಕೂತ್ಕೊಳ್ಳೇಬೇಕು. ಆ ಬ್ರೇಕ್ ತೊಗೋಬೇಕು ಅಂತ ನಮ್ಗೆ ಅನಿಸಿದ್ರು ಕೂಡ ಬಿಕಾಸ್ ಆಫ್ ವರ್ಕ್ ಐ ಕುಡಂಟ್ ಡೂ ದ್ಯಾಟ್. ಸೊ ಇಲ್ಲ, ಅದಕ್ಕೆ ಅನ್ಕೊತಾ ಇದ್ದೀನಿ, ನೋ, ಐ ನೀಡ್ ಟು ಟೇಕ್ ಎ ಬ್ರೇಕ್ ಇನ್ ಮಿಡಲ್. ಅಟ್ಲೀಸ್ಟ್ ½ an hour ಒಂದ್ಸತಿ ಎದ್ದು ವಾಕ್ ಮಾಡೋದು, ಸ್ವಲ್ಪ ವಾಟರ್ ಕನ್ಸ್ಯೂಮ್ ಮಾಡೋದು, ಇದೆಲ್ಲನೂ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿದೆಪ್ಪ ಅಂತಂದರೆ, ನನಗೆ ಯಾವುದೇ ರೀತಿ ಕ್ರೇವಿಂಗ್ಸ್ ಅಂತೂ ಇಲ್ಲ. ಫಸ್ಟ್ ಪ್ರೆಗ್ನೆನ್ಸಿಲೂ ನನಗೆ ಕ್ರೇವಿಂಗ್ಸ್ ಅನ್ನೋದು ಇರಲಿಲ್ಲ. ಬಟ್ ಅವಾಗ ಸ್ವಲ್ಪ ಫಿಶ್ ಅದೆಲ್ಲ ಜಾಸ್ತಿ ತಿಂದೀನಿ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ. ಬಟ್ ನಾವು ನಾನು ಫಿಶೇ ತಿನ್ನಲ್ಲ. ಫಿಶ್ ತಿನ್ನೋದೇ ಬಿಟ್ಬಿಟ್ಟಿನಿ ಆಫ್ಟರ್ ಡೆಲಿವರಿ. ಫಸ್ಟ್ ಮಗು ಆಗಿದ ತಕ್ಷಣ ನನಗೆ ಫಿಶ್ ತಿನ್ನೋಕ್ಕೆ ಆಗ್ತಾಯಿಲ್ಲ. ಅದೊಂದು ಡಿಫೆಕ್ಟ್ ಆ್ಯಕ್ಚುಲಿ ಆಗಿದ್ದು ಫಸ್ಟ್ ಪ್ರೆಗ್ನೆನ್ಸಿ. ಡೆಲಿವರಿ ಆದಮೇಲೆ ನನ್ನ ಫೇವ್ರೇಟ್ ಫುಡ್ ಅಂತ ಇದ್ದಿದ್ದೆ ಫಿಶ್. ಸೊ ಅದನ್ನು ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಇವಾಗ ನೋ ಕ್ರೇವಿಂಗ್ಸ್. ಮತ್ತು ಏನು ನಾರ್ಮಲಾಗಿ ನಾನೇನು ಫುಡ್ ತೊಗೊತೀನಲ್ಲ, ಕನ್ಸ್ಯೂಮ್ ಮಾಡ್ತೀನಲ್ಲ, ಅದೇ ಥರನೇ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಆಸೆಪಟ್ಟು ತಿಂತಾ ಇರೋದು ಅಂದರೆ
ಮಾವಿನಕಾಯಿ ಅದನ್ನು ಅಷ್ಟೇ ತರಿಸ್ಕೊತೀನಿ, 1-2 ಪೀಸ್ ತಿಂತೀನಿ, ಆಮೇಲೆ ಬಿಡಾಕ್ತೀನಿ ಅಷ್ಟೇ. ಏನು ಕ್ರೇವಿಂಗ್ಸ್ ಅಂತ ಬಂದಿಲ್ಲ. ಒಂದು ಆಸೆ ಏನಪ್ಪ ಬಂತು ಈ ಸತಿ ಅಂತ ಅಂದರೆ KSIC ಸ್ಯಾರಿ ಪರ್ಚೇಸ್ ಮಾಡಬೇಕು ನಾನು ಅಂತ ಬಂತು. ಯಾಕೆಂದರೆ ಏನೋ ಒಂದು ನನಗೆ ಎಲ್ಲೋ ಒಂದು ಕಡೆ ನನಗೆ ಮಗಳೇ ಆಗ್ತಾಳೆ, ಸೊ ಅವಳಿಗೋಸ್ಕರ ಅಂತ ಒಂದು KSIC ಸ್ಯಾರಿನ ನಾನು ಬೈ ಮಾಡಬೇಕು. ಸೊ ದಟ್ ನಾನು ಶ್ರೀಮಂತ ಮಾಡ್ಕೋತೀವಲ್ಲ, ಐ ಡೋಂಟ್ ನೋ ದಟ್ ಈಸ್ ಸೆಕೆಂಡ್ರಿ. ಬಟ್ ಒಂದು ಗ್ರೀನ್ ಕಲರ್, ಬಾಟಲ್ ಗ್ರೀನ್ ಕಲರಲ್ಲೇ ಇರಬೇಕು ಅದು ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿತ್ತು. ಬಾಟಲ್ ಗ್ರೀನ್ ಕಲರ್ KSIC ಸ್ಯಾರಿನೇ ತೊಗೋಬೇಕು, ಅದು ನನ್ನ ಮಗಳಿಗೆ ಅಂತ ಹೇಳಿನೇ ಇರಬೇಕು ಅಂತ ಹೇಳಿ ಅದು ಒಂದು ಆಸೆ ಆಗಿ ನಾನು ಅದ್ರ ನೆಕ್ಸ್ಟ್ ಡೇನೇ ಅದು ಮೈಸೂರಿಗೆ ಹೋದಾಗ ನಾನು ತೊಗೊಂಡ್ಬಂದೆ. ಅದನ್ನ ವ್ಲಾಗ್ನಲ್ಲಿ ಹಾಕಿದ್ದೀನಿ, ಲಾಸ್ಟ್ ವ್ಲಾಗ್ ಅದೇ ಇರೋದು ನಂದು, ನೀವು ಎಲ್ಲ ನೋಡಿದ್ದೀರಾ. ಅದಾದಮೇಲೆ ಇನ್ನೂ ಸ್ವಲ್ಪ ಇದೆ, ಆಸೆಗಳಿದ್ದೇ ಇರುತ್ತೆ ಅಲ್ವಾ. ಸೊ ಈ ಥರ ಆಸೆ ಬರ್ತಾ ಇದೆ. ಐ ಡೋಂಟ್ ನೋ ಮುಂದೆ ಇನ್ನೇನು ಆಸೆ ಬರ್ಬೋದು ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಆ ಸೀರೆ ಆಸೆ ಬಂದಿತ್ತು, ಸೀರೆ ತೊಗೊಂಡ್ಬಿಡೀನಿ. ಏನಂತಾರೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ ಅದರಿಂದ. ಅದನ್ನ ಬಿಟ್ಟರೆ ಅದು ಹೇಳಿದ್ನಲ್ಲ, ಎಲ್ಲ ಆ್ಯಸ್ ಆಫ್ ನೌ ಐ ಆಮ್ ಟೋಟಲಿ ಫೈನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಜಾಸ್ತಿ ಮಾತಾಡ್ಬಿಟ್ಟೆ ಅಂತ ಅನಿಸುತ್ತಾ ಇದೆ. ಈಗ ವ್ಲಾಗ್ನ ಹಾಕ್ತೀನಿ. ಹೇಗಿತ್ತು ಮನೆಯವ್ರು ಸರ್ಪ್ರೈಸ್ ಕೊಟ್ಟಿದ್ದು, ನಾವು ಅವರೆಲ್ಲ ಹೇಗೆ ಸರ್ಪ್ರೈಸ್ ಆಯಿದ್ರು, ಅವ್ರ ರಿಯಾಕ್ಷನ್ಸ್ ಹೇಗಿತ್ತು ಅಂತ ಹೇಳಿ ನೋಡಿ. ಬಿಗ್ ಬ್ರದರ್ ಯಾರ್ಗ ಅರ್ಥ ಆಯ್ತು ಹೇಳಿ, ಯಾರ್ಗ ಅರ್ಥ ಆಯ್ತಾ? ಡೈಜೆಷನ್ ನೋಡ್ಕೊತಾ ಇಲ್ಲ. ಯಾರಿಗೆಲ್ಲ ಇದು ಸರ್ಪ್ರೈಸ್, ಯಾರಿಗೆಲ್ಲ ಸರ್ಪ್ರೈಸ್ ಇದು? ಎಲ್ಲಾರ್ಗೂ ಸರ್ಪ್ರೈಸ್. ಗೆಸ್ ಇತ್ತು ನಂಗೆ. ಚುರ್ಕೂದ್ಲು ನಿಂಗೆ ತಂಗಿ ಪಾಪು ಬರ್ತಿದೆ, ಅದೇ ಬರ್ದಿರೋದು. ನೀನು ಬಿಗ್ ಬ್ರದರ್ ಆಗ್ತಿದ್ಯಾ ಅಂತ ಜೂನ್ ಅಲ್ಲಿ. ಕೇಳಿಸ್ಕೊಳ್ಳಿ, ಮಮ್ಮಿ ಒಟ್ಟೊಳಗೆ ಪಾಪು ಇದೆಮ್ಮ. ಗೊತ್ತಾಗಲ್ಲ ಬಿಡ. ಏನ್ ಅನ್ಸ್ತು ನಿಮ್ಗೆ ಇವ್ರು ಕೊಟ್ಟಿ ಸರ್ಪ್ರೈಸ್? ಸೂಪರ್. ಮಣಿಕಂಠ ಒಳ್ಳೇದ್ ಮಾಡ್ಲಿ. ಅತ್ತೆ ಇನ್ನೊಂದ್ಸಲ ಅತ್ತೆ ಆಗ್ತೀವಿ. ಒಂದತ್ತಿನ ತಡ್ಕೊಳಕೈತಿಲ್ಲ. ವರ್ಷಿ ಮಾಮ ನಿಂಗೆ ಸರ್ಪ್ರೈಸ್ ಆಯ್ತು. ಆಂಟಿ ಎರಡನೇ ಸಲ ಅಜ್ಜಿ, ಇನ್ನೊಂದ್ಸಲ ಎರಡನೇ ಸಲ ಅಜ್ಜಿ. ಏನ್ ಅನ್ಸ್ತು? ಯಾವಾಗ್ಲೂ ಹೇಳ್ತಿರಲ್ಲ ಮಾಡ್ಕಳೇ ಅಂತ. ಬರೋದು ಬಿಡು, ಯಾಕೆ ತಲೆ ಕಸ್ಕೊತೆ? ನನ್ನ ವರ್ಷ ಬಿಸ್ಕೊಂಡ್ರದ್ದು ಅವಳಿಗೂ. ನಿಮ್ಗೆ ಏನ್ ಅನ್ಸ್ತು ಅಜ್ಜಿ? ಅಜ್ಜಿ ಫುಲ್ ಖುಷಿ. ನಾವೇ ಹೇಳಿದ್ದು ಅವ್ರಿಗೆ ಬೇಕು ಅಂತ. ಆಂಟಿ ನಿಮ್ಗೆ ಆಂಟಿ ಸರ್ಪ್ರೈಸ್ ಏನ್ ಕೆಲಸ ಅಜ್ಜಿ ನಿಂಗೆ ಅಂತಿದ್ನ. ಕಾವ್ಯ ನಿನ್ಗೆ? ಕಾವ್ಯ ಖುಷಿನಾ? ಚಿಕ್ಕತ್ತೆ. ಅವ್ರನ್ನ ಕೇಳಿ ಭೂಮಿಕಾ, ಇವ್ರಿಬ್ರನ್ನ ಕೇಳು. ನಮ್ಮಿಬ್ರನ್ನ ನಾನು ಸೆಕೆಂಡ್ ಪಾರ್ಟ್ 2 ಚಿಕ್ಕಿ ಆಗ್ತಾ ಇದೀನಿ, ಮತ್ತೆ 2 ಚಿಕ್ಕಿ. ಎರಡನೇ ಬಾರಿಗೆ ಮತ್ತೆ ಚಿಕ್ಕಿ. ಸಕ್ಸಸ್ಫುಲಿ ಇದು ವಿಷಯ ನನ್ಗೆ ಫಸ್ಟ್ ಗೊತ್ತಾಗಿದ್ದಲ್ಲ. ನನಗೆ ಗೆಸ್ ಇತ್ತು ಅವತ್ ರಾತ್ರಿ ನೀನು ನಾನು ಮಾತಾಡ್ದಾಗ, ಏನಕ್ಕೆ ನಿಮ್ಮ ಮನೆ ಹತ್ರ ಹೋಗ್ತಾ ಇದಾರೆ ಅಂತ. ಅದಲ್ಲ, ಅವ್ರು ಫಸ್ಟ್ ಸಲ ಸ್ಕ್ಯಾನಿಂಗ್ ಬಂದಾಗಲೇ ನಂಗೆ ಗೊತ್ತಾಗಿತ್ತು. ಅಂದ್ರೆ ಅದಕ್ಕೂ ಮುಂಚೆನೆ ಅವಳು ಅದು ಟೆಸ್ಟ್ ಮಾಡಿದಾಗಲೇ ಹೇಳಿದ್ಲು. ಕ್ಷೇಮಂಗೆ ಲಾಸ್ಟ್ ವೀಕ್ ನೀನ್ ಬಂದಲ್ಲ, ನಿಮ್ಮಿಬ್ರು ಒಟ್ಟಿಗೆ ಇಟ್ಕೊಂಡು ಹಿಂಗೆ ಹೊಟ್ಟೆ ಇಟ್ಕೊಂಡು ಫೋಟೋ ಮಾಡಿ ವಿಡಿಯೋ ಮಾಡೋದು ಅಂತ ಇದ್ದಿದ್ದು. ನೀನು ಹೊಟ್ಟೋಗ್ಬಿಟ್ಟಲ್ಲ ಸದ್ಯ ಅಂದ್ಬಿಟ್ಟು ಅವಳೊಬ್ಳು ಕೈಲ ವಿಡಿಯೋ ಮಾಡಿಸಿದ್ರು. ಏನಾದ್ರು ಹೇಳು. ಪೃಥ್ವಿ ಪಾಪ ಆರೋಗ್ಯ ಕೊಟ್ಟು ಒಳ್ಳೇದಾಗೋ ಮಾಡಪ್ಪ. ಎಕ್ಸ್ಪೋಸ್ ಹಿಂಗೆ ಇಟ್ಕೋಬೇಕು. ನಂಗೆ ಗೊತ್ತಾಯ್ತು ಮೊನ್ನೆ ಕೆಲ ಅನ್ಕೊಂಡೆ. ಐ ಹೋಪ್ ನೀವೆಲ್ಲರೂ ನಮ್ಮ ಮನೆಯವ್ರ ರಿಯಾಕ್ಷನ್ ನೋಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಯಿತು ನಮ್ಮ ಸರ್ಪ್ರೈಸ್ ಅಂತ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಲವ್ ಯು ಆಲ್ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.